ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಬಿ ಹ್ಯಾಪಿ ರೋಮಿಯಾಸ್ ವ್ಲಾಗ್ಸ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್. ಇವತ್ತಿನ ರೆಸಿಪಿನಲ್ಲಿ ಸೂಪರ್ ಆಗಿರೋವಂಥ ಕಾಲ್ ಸೂಪು ಮತ್ತು ತಲೆಕಾಲು ಸಾಂಬಾರನ್ನ ಹೇಗೆ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಮೊದಲು ನಾವಿಲ್ಲಿ ಕಾಲ್ ಸೂಪ್ ಮಾಡ್ಕೊಳ್ಳೋದಕ್ಕೆ ಒಂದು 2 to 3 ಟೈಮ್ಸು ನೀಟಾಗಿ ತಲೆಕಾಲನ್ನ ವಾಶ್ ಮಾಡ್ಕೊಳ್ಳಿ. ನಾನಿಲ್ಲಿ ಬ್ಯಾಂಗ್ಳೂರಲ್ಲಿ ಕಾಲೆಲ್ಲ ಅಷ್ಟು ಬಲ್ತಿರೋದಿಲ್ಲ, ಸೊ ಹಾಗಾಗಿ ನಾನು ತಲೆ ಮತ್ತು ಕಾಲನ್ನ ಎರಡು ಒಟ್ಟಿಗೆ ಹಾಕಿ ಕೂಗಿಸ್ಕೊತಿದ್ದೀನಿ. ನೀವು ಹಳ್ಳಿ ಸೈಡ್ ಆದರೆ ಅದು ಬಲ್ತಿರುತ್ತೆ, ಕಾಲನ್ನೇ ಸಪ್ರೇಟ್ ಕೂಗಿಸ್ಕೋಬೇಕಾಗುತ್ತೆ, ತಲೆನೇ ಸಪ್ರೇಟ್ ಕೂಗಿಸ್ಕೋಬೇಕಾಗಿರುತ್ತೆ. ಕಾಲು ಸೂಪನ್ನ ತುಂಬ ವೆರೈಟಿಯಾಗಿ ಮಾಡ್ತಾರೆ. ನಾನಿಲ್ಲಿ ತುಂಬ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ಇವತ್ತು. ಮೊದಲಿಗೆ ಇಲ್ಲಿ ನಾವು ವಾಶ್ ಮಾಡ್ಕೊಂಡಿದ್ದೀವಲ್ಲ, ಸ್ವಲ್ಪ ನೀವು ನೋಡಿರ್ಬೋದಾಗಲೇ ಸ್ವಲ್ಪ ಅರಿಶಿನ, ಸ್ವಲ್ಪ ಪೆಪ್ಪರ್ ಪೌಡರು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು 2 ರಿಂದ 3 ಗ್ಲಾಸ್ನ ವಾಟರ್ನ ಆ್ಯಡ್ ಮಾಡಿ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 2 to 3 ವಿಷಲ್ಸ್ನ ಕೂಗಿಸ್ಕೋಬೇಕು. ಇಲ್ಲಿ ನೋಡಿ, ನಾನೀಗ 2 to 3 ವಿಷಲ್ನ ಕೂಗಿಸ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಬೆಂದಿದೆ, ಸಾಕು. ಈಗ ಇವಾಗ ಸೂಪ್ ರೆಡಿಯಾಗಿದೆ. ನಾನು ಸೂಪ್ನ ಸಪ್ರೇಟ್ ತೊಗೊತಿದ್ದೀನಿ. ಸಪ್ರೇಟ್ ಈ ರೀತಿ ತೊಗೊಂಬಿಡಿ ಸೂಪ್ ಬೇರೆ ತೆಗೆದಿಟ್ಕೊಂಡು ಮಟನ್ನ ಬೇರೆ ಒಂದು ಬೌಲ್ಗೆ ಹಾಕಿಟ್ಕೊತಾ ಇದ್ದೀನಿ, ಒಂದು ಬೇಷನ್ಗೆ. ಅದಕ್ಕೆ ಒಂದು ಲಿಡ್ ಕ್ಲೋಸ್ ಮಾಡಿ ಇಟ್ಕೊಂಡ್ಬಿಡಿ. ನೀವು ಒಗ್ಗರಣೆಗೆ ಹಾಕಿ ಸಾಂಬಾರು ಮಾಡೋಕ್ಕೂ ಮುಂಚೆ. ನೋಡಿ, ಸೂಪು ಇವಾಗ ರೆಡಿಯಾಗಿದೆ. ಈ ರೀತಿ ತುಂಬಾ ಚೆನ್ನಾಗಿತ್ತು ಟೇಸ್ಟು. ನಾನು ಇದೇ ರೀತಿ ಸಿಂಪಲ್ಲಾಗಿ ನಾನು ಮಾಡ್ಕೊಳ್ಳೋದು. ಸ್ವಲ್ಪ ಜನ ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಹಸಿರು ಮೆಣಸಿನ್ಕಾಯಿ ಇದೆಲ್ಲ ಹಾಕಿ ಪೇಸ್ಟ್ ಮಾಡಿಕೊಂಡು ಕೂಡ ಮಾಡ್ತಾರೆ. ನಮಗದು ಇಷ್ಟ ಇಲ್ಲ, ಸೊ ನಾವು ಅದಕ್ಕೆ ಸಿಂಪಲ್ಲಾಗಿ ಇಲ್ಲಿ ಟರ್ಮರಿಕ್ಕು ಆ್ಯಂಡ್ ಪೆಪ್ಪರ್ ಪೌಡರು, ಸಾಲ್ಟು, ಈ 3 ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ನಾನು ಸೂಪ್ನ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನಾವಿಲ್ಲಿ ತಲೆಕಾಲು ಸಾಂಬಾರಿಗೆ ಏನೇನು ಹಾಕಬೇಕಂದ್ರೆ, ಮೊದಲಿಗೆ ನಾವಿಲ್ಲಿ 2 ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ. 2 ಈರುಳ್ಳಿ, ಒಂದು 2 ಇಂಚಷ್ಟು ಶುಂಠಿ, ಇಲ್ಲಿ ನಾನೊಂದು 2 ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ತಲೆಕಾಲು ಸಾಂಬಾರಿಗೆ ಮಸಾಲೆ ಜಾಸ್ತಿ ಹಾಕಬಾರ್ದು, ಖಾರ ಆಗಿಬಿಡುತ್ತೆ. ಸೊ ನಾನಿಲ್ಲಿ ಸ್ವಲ್ಪ ಚಕ್ಕೆ ಪೌಡರ್ನ ಹಾಕ್ಕೊತಿದ್ದೀನಿ. ಒಂದು 1/2 ಸ್ಪೂನಷ್ಟು ಚಕ್ಕೆ ಪೌಡರು, ಸಾಂಬಾರು ಕೂಡ ಕಮ್ಮಿನೇ ಮಾಡ್ಕೊತಿದ್ದೀನಿ. ಒಂದು 1/4 ಸ್ಪೂನಷ್ಟು ಲವಂಗದ ಪೌಡರ್ನ ಹಾಕ್ಕೊತಿದ್ದೀನಿ, ಹಾಕ್ಕೊಳ್ಳಿ. ಇಲ್ಲಿ ಸ್ವಲ್ಪ ಮೆಣಸು ಕೂಡ ಹಾಕೋತಿದ್ದೀನಿ ನಾನು, ಒಂದು 10-12 ಕಾಳು ಮೆಣಸನ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದನ್ನ ಪೇಸ್ಟ್ ಮಾಡಿಕೊಂಡು ಈಗ ಪೇಸ್ಟ್ ರೆಡಿಯಾಗಿದೆ. ಈಗ ನಾನು ಅದೇ ಕುಕ್ಕರ್ನ ವಾಶ್ ಮಾಡಿಕೊಂಡು ಲೈಟಾಗಿ ಒಂದು 3-4 ಸ್ಪೂನು ಒಗ್ಗರಣೆಗೆ ಎಣ್ಣೆನ ಹಾಕಿ ರುಬ್ಕೊಂಡಿರೋವಂಥ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ರುಬ್ಕೊಂಡಿರೋವಂಥ ಈರುಳ್ಳಿ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಅದಾದಮೇಲೆ ನೆಕ್ಸ್ಟು ನೀವಿಲ್ಲಿ ಮಟನ್ನ ಸಪ್ರೇಟ್ ತೆಗೆದಿಟ್ಕೊಂಡಿರ್ತೀರಲ್ಲ, ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಅದನ್ನು ಆ್ಯಡ್ ಮಾಡಿಕೊಂಡು ಒಂದು 3-4 ಮಿನಿಟ್ಸು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ, ಚೆನ್ನಾಗಿ ಬೇಯಿಸ್ಕೊಂಡು. ಅದಾದಮೇಲೆ ನೆಕ್ಸ್ಟು ನಾನಿಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ ಖಾರದ ಪುಡಿ ಹಾಕಿರೋದು. ಖಾರದ ಪುಡಿ ಹೇಗೆ ಹಾಕ್ಕೊಂಡಿದ್ದೀನಿ ಅಂದರೆ, ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ. 4 ಸ್ಪೂನ್ ಧನಿಯಾ ಪೌಡ್ರ್ ತೊಗೊಂಡ್ರೆ 2 ಸ್ಪೂನ್ ಚಿಲ್ಲಿ ಪೌಡರ್ನ ತೊಗೊತೀವಿ. ನಿಮ್ಮ ಮನೆಯಲ್ಲಿ ಯಾವ ರೀತಿ ಬೆರೆಸ್ಕೋತೀರಾ, ಯಾವ ರೀತಿ ಮಿಕ್ಸ್ ಮಾಡ್ಕೊತೀರಾ ಆ ರೀತಿ ತೊಗೊಳ್ಳಿ ಖಾರದ ಪುಡಿನ. ಸೊ ಅದನ್ನು ನಾನು ಒಂದು 5 ರಿಂದ 6 ಸ್ಪೂನಷ್ಟು ಖಾರದ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ರುಬ್ಕೊಂಡು ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಇವಾಗ ಕಾಯಿನ ರುಬ್ಕೊಂಡಿದ್ದೀನಿ. ಕಾಯಿ ಸ್ವಲ್ಪ ಗಸಗಸೆ ಮತ್ತು ಒಂದು 4 ಗೋಡಂಬಿನ ಹಾಕಿ ಫೈನ್ ಪೇಸ್ಟ್ ಮಾಡಿಕೊಂಡು ಅದನ್ನು ಕೂಡ ಈಗ ಆ್ಯಡ್ ಮಾಡಿದ್ದೀನಿ. ಈಗ ಕಾಯಿನೂ ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತಲೆಕಾಲು ಸಾಂಬಾರು ರೆಡಿಯಾಗುತ್ತೆ. ಅನ್ನ ಮತ್ತು ಮುದ್ದೆ ಜೊತೆಗೆ ನೋಡಿ ತಲೆಕಾಲು ಸಾಂಬಾರು ರೆಡಿಯಾಗಿದೆ. ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಇದೇ ರೀತಿಯ ರೆಸಿಪೀಸ್ಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಬಿ ಹ್ಯಾಪಿ ರೋಮಿಯಾಸ್ ವ್ಲಾಗ್ಸ್. ಥ್ಯಾಂಕ್ ಯು.